ಲಂಡನ್ಗೆ ಹೋದಾಗ ಬಿಗ್ ಬೀನ್, ಲಂಡನ್ ಹೈ ನೋಡೋದು ಸಾಮಾನ್ಯ. ಆದರೆ ಇದೇ ಲಂಡನ್ನಲ್ಲಿ ನಮ್ಮ ಕರ್ನಾಟಕದ ಬಸವಣ್ಣನವರ ಪ್ರತಿಮೆ ಇದೆ ಅನ್ನೋದು ನಿಮಗೆ ಗೊತ್ತಾ? ಅದರಲ್ಲೂ ಈ ಪ್ರತಿಮೆ ಇರುವ ಜಾಗದಿಂದ ನೋಡಿದರೆ ಒಂದು ಕಡೆ ರಿವರ್ ಥೇಮ್ಸ್, ಮತ್ತೊಂದು ಕಡೆ ಬ್ರಿಟಿಷ್ ಪಾರ್ಲಿಮೆಂಟ್. ಇವತ್ತು ಈ ವಿಶೇಷ ಸ್ಥಳವನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಮುನಾ ನೊಳಂಬ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಮೆ ಇರುವುದು ಲಂಡನ್ನಿನ ಲ್ಯಾಂಪೆಟ್ ಪ್ರದೇಶದ ಆಲ್ಬರ್ಟ್ ಎಂಬ್ಯಾಂಕ್ಮೆಂಟ್ ನಲ್ಲಿ ರಿವರ್ ಥೇಮ್ಸ್ ನದಿಯ ದಡದಲ್ಲಿದೆ. ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಹೌಸ್ ಆಫ್ ಕಾಮನ್ ಇರುವ ಪ್ರದೇಶದ ಸಮೀಪದಲ್ಲಿ ಈ ಪ್ರತಿಮೆ ಇದೆ. ಆದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕದ ಮಹಾನ್ ಸಮಾಜ ಸುಧಾರಕರೊಬ್ಬರ ನೆನಪು ಇವತ್ತು ಲಂಡನ್ನಿನ ಹೃದಯ ಭಾಗದಲ್ಲಿದೆ. ಬಸವಣ್ಣನವರು 12ನೇ ಶತಮಾನದ ಮಹಾನ್ ತತ್ವಜ್ಞಾನಿ, ಸಮಾಜ ಸುಧಾರಕ, ಕವಿ ಮತ್ತು ಚಿಂತಕರಾಗಿದ್ದರು. ಅವರು ಸಮಾಜದಲ್ಲಿ ಇದ್ದ ಜಾತಿ ಭೇದ, ಅಸಮಾನತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದವರು. ಇವರ ವಚನಗಳ ಮೂಲಕ ಜನರಿಗೆ ಸರಳವಾದ ಜೀವನ, ಸಾಮಾನ್ಯತೆ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡಿದವರು. ಅವರ ಪ್ರಸಿದ್ಧ ತತ್ವಗಳಲ್ಲಿ ಒಂದು ಕಾಯಕವೇ ಕೈಲಾಸ, ಅಂದರೆ ಪ್ರಾಮಾಣಿಕವಾಗಿ ಮಾಡುವ ಕೆಲಸವೇ ಪೂಜೆ ಎಂಬ ಸಂದೇಶ. ಲಂಡನ್ನಲ್ಲಿ ಬಸವಣ್ಣನವರ ಪ್ರತಿಮೆ ಯಾಕೆ? ಬಸವಣ್ಣನವರ ವಿಚಾರಗಳು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಲ್ಲ. ಸಮಾನತೆ, ಮಾನವ ಹಕ್ಕುಗಳ, ಮಹಿಳೆಯರ ಸಮಾನತೆ ಮತ್ತು ಪ್ರಜಾಪ್ರಭುತ್ವವಂತಹ ವಿಚಾರಗಳಿಗೆ ಇವರು ನೀಡಿದ ಮಹಾತತ್ವದಿಂದಾಗಿ ಅವರ ಸಂದೇಶ ಇಂದಿಗೂ ಪ್ರಸಿದ್ಧವಾಗಿದೆ. ಈ ಕಾರಣದಿಂದಲೇ ಲಂಡನ್ನಲ್ಲಿ ಬಸವಣ್ಣನವರ ಪ್ರತಿಮೆ ಸ್ಥಾಪಿಸುವ ಪ್ರಯತ್ನ ನಡೆಯಿತು. ಈ ಯೋಜನೆಗೆ ಡಾಕ್ಟರ್ ನೀರಜ್ ಪಾಟೀಲ್ ಸೇರಿದಂತೆ ಹಲವರು ಪ್ರಮುಖವಾಗಿ ಕೆಲಸ ಮಾಡಿದರು. ಪ್ರತಿಮೆಯ ಅನಾವರಣ ಕೊನೆಗೂ 14 ನವೆಂಬರ್ 2015ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಂಡನ್ನಿನ ಲ್ಯಾಂಪೆಟ್ನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಅನಾವರಣ ಮಾಡಿದರು. ಈ ಸಂದರ್ಭ ಬಸವಣ್ಣನವರನ್ನು ಮಹಾನ್ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕ ಎಂದು ಸ್ಮರಿಸಲಾಯಿತು. ಪ್ರತಿಮೆಯ ಮೇಲೆ ಇರುವ ಸಂದೇಶದಲ್ಲಿ ವರ್ಕ್ ಈಸ್ ವರ್ಶಿಪ್ ಎಂಬ ಮಾತು ಕೂಡ ಇದೆ. ಈ ಸ್ಥಳದ ವಿಶೇಷತೆ, ಇಲ್ಲಿಗೆ ಬಂದಾಗ ಪ್ರತಿಮೆಯ ಹಿಂದೆ ಕಾಣುವುದು ರಿವರ್ ಥೇಮ್ಸ್, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಲ್ಯಾಂಪೆಟ್ ಬ್ರಿಡ್ಜ್ ಮತ್ತು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇವೆ. ಅದರಾಚೆ ಬ್ರಿಟಿಷ್ ಪಾರ್ಲಿಮೆಂಟ್ ಕಾಣಿಸುತ್ತದೆ. ಹೀಗಾಗಿ ಈ ಸ್ಥಳದ ದೃಶ್ಯವೇ ತುಂಬಾ ವಿಶೇಷ. ಒಂದು ಕಡೆ ಇಂಗ್ಲೆಂಡಿನ ಐತಿಹಾಸಿಕ ಕಟ್ಟಡಗಳು, ಮತ್ತೊಂದು ಕಡೆ ಕರ್ನಾಟಕದ ಮಹಾನ್ ಸಮಾಜ ಸುಧಾರಕರಾದ ಬಸವಣ್ಣನವರ ನೆನಪು. ಕರ್ನಾಟಕದ ಹೆಮ್ಮೆ. ನಮ್ಮ ಕರ್ನಾಟಕದ ನೆಲದಲ್ಲಿ ಹುಟ್ಟಿದ ಬಸವಣ್ಣನವರ ವಿಚಾರಗಳು ಇಂದು ಲಂಡನ್ನಲ್ಲೂ ಗೌರವ ಪಡೆಯುತ್ತಿರುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ಬಸವಣ್ಣನವರ ಸಂದೇಶ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ: ಜಾತಿ ಭೇದಕ್ಕಿಂತ ಮಾನವೀಯತೆ ದೊಡ್ಡದು, ಸಾಮಾನ್ಯತೆಗಿಂತ ಸಮಾನತೆ ದೊಡ್ಡದು, ಮಾತಿಗಿಂತ ಕಾಯಕ ದೊಡ್ಡದು. ಹೀಗಾಗಿ ನೀವು ಲಂಡನ್ಗೆ ಭೇಟಿ ನೀಡಿದಾಗ ಲಂಡನ್ ಹೈ, ಬಿಗ್ ಬೀನ್ ಮಾತ್ರವಲ್ಲ, ಇಲ್ಲಿರುವ ಬಸವಣ್ಣನವರ ಪ್ರತಿಮೆಗೂ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ ಮತ್ತು ಕರ್ನಾಟಕದ ಹೆಮ್ಮೆಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬಸವಣ್ಣ ಲಂಡನ್ನಲ್ಲೂ ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.